ಬಾಬು ಅವರೇ, ಬಾಬು ಯೋಜನೆಗಳು ಮುಂದುವರಿತವೆ, ಹಣ ಬಿಡುಗಡೆ ಆಗುತ್ತೆ. ಪ್ಲೀಸ್ ಅಶ್ವಿನಿ ಅವರೇ, ಪ್ಲೀಸ್ ಪ್ಲೀಸ್ ಮತ್ತೆ ಮಾತಾಡಬೇಡಿ, ನಿಮ್ಗೆ ಅವಕಾಶ ಸಿಗುತ್ತೆ, ಪ್ಲೀಸ್ ನಿಮ್ಗೆ ಅವಕಾಶ ಕೊಡ್ತೀನಿ ನಾನು. ಕಾಂಗ್ರೆಸ್ ವಕ್ತಾರರಲ್ಲಿ ಒಂದು ಮನವಿ ಇದೆ ನೋಡಿ. ನಿಮ್ಮ ಸಚಿವರು ಮನೆ ಕಾಂಗ್ರೆಸ್ ವಕ್ತಾರೆ, ನಿಮ್ಮ ಸಚಿವರು ಹೇಳಿದ್ದಾರೆ, ನಾನು ಮೊದಲನೇ ಬಾರಿಗೆ ಸಚಿವನಾಗಿದ್ದೀನಿ, ಒಂದು ಹೆಣ್ಮಗಳು ಅಂತಕ್ಕಂಥದ್ರ ಮೇಲೆ ನೀವು ನೋಡ್ದೇನೆ ನಮ್ಮ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಅಂತಕ್ಕಂಥ ಮಾತು ಒಂದು ಹೇಳ್ತಾರೆ. ಆರ್ಥಿಕ ವಿಚಾರದಲ್ಲಿ ಅವ್ರು ಹೇಳ್ತಾರೆ, ಆರ್ಥಿಕ ತಜ್ಞರ ಬಗ್ಗೆ ನಾನು ಮಾತಾಡಬೇಕು ಅಂತಕ್ಕಂಥದ್ದು. ಆರ್ಥಿಕ ವಿಚಾರ ಮುಖ್ಯಮಂತ್ರಿಗಳನ್ನ ಹೊಣೆಗಾರಿಕೆ ಮಾಡಬೇಕಾಗುತ್ತಾ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರನ್ನ ಹೊಣೆಗಾರಿಕೆ ಮಾಡಬೇಕಾಗುತ್ತಾ, ಇಲ್ಲಿ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಹೊಣೆಗಾರಿಕೆ ಮಾಡಬೇಕಾಗುತ್ತಾ, ಆಡಿಟಿಂಗ್ ರಿಪೋರ್ಟ್ ಕೊಟ್ಟಿರ್ತಕ್ಕಂಥವ್ರನ್ನ ಅಥವಾ ಈ ಉಚಿತಗಳ ರಾಜ್ಯ ಸಮಿತಿ ಮಾನಿಟರ್ ಮಾಡ್ತಕ್ಕಂಥ ರಾಜ್ಯ ಸಮಿತಿ ಯಾರು ಹೊಣೆಗಾರಿಕೆ? ಹಾಗಾದ್ರೆ ಫೆಬ್ರವರಿ ಮಾರ್ಚ್ ಅಲ್ಲಿ ಬಿಹಾರದ ಚುನಾವಣೆ ನಡೆದಿತ್ತು, ಏನಾದ್ರೂ ಈ ಹಣ ವರ್ಗಾವಣೆ ಆಗಿದೆಯಾ ಅಂತಕ್ಕಂಥ ಸಂಶಯ ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ನೀವು ಯಾರು ಹೊಣೆಗಾರಿಕೆ ಅಂತಕ್ಕಂಥದ್ದನ್ನ ರಾಜ್ಯ ಜನತೆಗಳ ಮುಂದೆ ನೀವು ಹೇಳಬೇಕಾಗುತ್ತೆ. ಅದನ್ನು ಹೇಳಬೇಕು. ಯಾರು ನಟರಾಜ್ ಗೌಡ್ರು ಒಂದು ಮಾತನ್ನ ಹೇಳಿದ್ರು, ತಾವು ಗಮನಿಸಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಹೊರಲಾಗದಂತ ಹೊರೆಯನ್ನ ಬಿಟ್ಟು ಹೋದಂತ ಸರ್ಕಾರ ಹಿಂದಿನ ಸರ್ಕಾರ. ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಈಗ ಮ್ಯಾನೇಜ್ ಮಾಡುವಾಗ ಗ್ಯಾರಂಟಿ ಯೋಜನೆಯಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರಬಹುದು, ಬರಲ್ಲ ಅಂತಿಲ್ಲ, ಕೊಡುವಂತದನ್ನ ಕೊಡ್ತಾನೆ ಇದೀವಿ. ಹೊರಲಾರದ ಹೊರೆಯನ್ನ ಹೊರಿಸಿ ಹೋದವ್ರು ಯಾರು? ನಿಮ್ ಸರ್ಕಾರ ಅಂತ ಅವ್ರು ಹೇಳ್ತಾ ಇರೋದು. ಒಳ್ಳೆ ಮಾತೆ ತೆಗ್ದಿದ್ದಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಇವತ್ತು ನಾನು ನೀರು ಕುಡಿಸೋಳಿದ್ದೀನಿ. ಯಾಕೆ ಅಂತಂದ್ರೆ ಈ ರಾಜ್ಯವನ್ನ ಎಷ್ಟು ವರ್ಷ ಆಡಳಿತ ಮಾಡಿರೋ ಪಕ್ಷ ಯಾವುದು? ಎಷ್ಟು ಹೊರೆ ಹೊಡ್ತಿರೋಂತ ಪಕ್ಷ ಯಾವುದು? ಹೆಚ್ಚು ಹೊರೆ ಕೊಟ್ಟಿರೋಂತದ್ದು ಯಾವುದು? ಹೆಚ್ಚು ಸಾಲ ಮಾಡಿದಂತದ್ದು ಯಾವುದು? ಆದ್ರೂ ಕೂಡ ಬಿಜೆಪಿ ಯಾವತ್ತೂ ಇದ್ರ ಬಗ್ಗೆ ಟೀಕೆ ಮಾಡಿಲ್ಲ. ಅದನ್ನ ನಾವು ನಿಭಾಯಿಸಿಕೊಂಡು ಹೋಗಿದ್ದೇವೆ. ಇವತ್ತು ನೀವು ಫೇಲ್ಯೂರ್ ಆಗಿದ್ದೀರಿ, ಸೋತಿದ್ದೀರಿ. ಹಾಗಾಗಿ ಹಿಂದಿನ ಸರ್ಕಾರದ ಬಗ್ಗೆ ಮಾತಾಡ್ತೀರಿ. ಪ್ರತಿಯೊಂದು ಸರ್ಕಾರ ರಚನೆ ಆದಾಗ್ಲೂ ಹಿಂದಿನ ಸರ್ಕಾರ ಮಾಡಿರುವಂತದನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಮುಂದಿನ ಬಜೆಟ್ ನ ಘೋಷಣೆ ಮಾಡ್ತಾರೆ. ನೀವೇನ್ ಮಾಡ್ತಾ ಇದ್ರಿ? ನಿಮ್ಮ ಬಜೆಟ್ ಕ್ರಮ ಏನ್ ಮಾಡ್ತಿದ್ರು? ತಲೆ ಇರ್ಲಿಲ್ವಾ? ರಾಜ್ಯದ ಜನತೆಯನ್ನ ಘೋಷಣೆ ಮಾಡ್ಬಿಟ್ಟು ಯೋಚನೆ ಮಾಡಿದ್ರ? ರಾಜ್ಯದ ಜನರ ಹೆಸರಿಗೆ ಗ್ಯಾರಂಟಿ ಹೇಳಿ ನಾಯಕರು ಕಾಂಗ್ರೆಸ್ಗೆ ಕಪ್ಪ ಕೊಡಕ್ಕೆ ಯೋಚನೆ ಮಾಡಿದ್ರ? ನಟರಾಜ್ ಗೌಡ್ರೆ ಪ್ಲೀಸ್, ಅಶ್ವಿನಿ ಅವರೇ, ನಾನು ಮುರಳೀಧರ್ ಅವರನ್ನು ಮಾತನಾಡಿಸಬೇಕು. ಪ್ಲೀಸ್ ಒಂದ್ ನಿಮಿಷ. ಮುರಳೀಧರ್ ಸರ್, ನಾನು ರಾಂಗ್ ಕ್ಯಾಲ್ಕುಲೇಷನ್ ಬಗ್ಗೆ ಕೇಳಿದೆ. ಒಂದ್ ನಿಮಿಷ ನಟರಾಜ್ ಗೌಡ್ರೆ, ರಾಂಗ್ ಕ್ಯಾಲ್ಕುಲೇಷನ್ ಬಗ್ಗೆ ಕೇಳಿದೆ. ಪ್ಲೀಸ್ 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 ರಾಂಗ್ ಕ್ಯಾಲ್ಕುಲೇಷನ್ ಬಗ್ಗೆ ಕೇಳಿದೆ. ಈಗ ಬಜೆಟ್ ಮಂಡಿಸೋದು ಫಿನಾನ್ಸ್ ಡಿಪಾರ್ಟ್ಮೆಂಟ್ ನ ಜವಾಬ್ದಾರಿ ಹೊತ್ತವರು. ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸ್ತಾರೆ. ನನಗೆ ಇಂತಿಂತ ಕಡೆಯಿಂದ ಇಷ್ಟಿಷ್ಟು ಬರುತ್ತೆ, ಅಬಕಾರಿ ಇಲಾಖೆಯಿಂದ 40,000 ಕೋಟಿ ಬರುತ್ತೆ, ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಒಂದಿಷ್ಟು ಬರುತ್ತೆ, ಕೇಂದ್ರ ಸರ್ಕಾರದಿಂದ GST ಇಂದ ಇಷ್ಟು ಬರುತ್ತೆ ಅನ್ನೋದು ಅವರ ಲೆಕ್ಕಾಚಾರ. ಇಲ್ಲಿ ತಪ್ಪುಗಳಾಗಿದ್ರೆ ಯಾರು ಜವಾಬ್ದಾರಿ ಹೊರಬೇಕು? ಕ್ಯಾಲ್ಕುಲೇಷನ್ ರಾಂಗ್ ಆದ್ರೆ ಯಾರು ಜವಾಬ್ದಾರಿ ಹೊರಬೇಕು? ನಾವು ಕಾರ್ಯಾಂಗವನ್ನ ಹೇಳ್ತೀವಿ, ಸರಿ. ಒಂದು ನಿಮಿಷ. ಬಜೆಟ್ ಅನ್ನೋದು ಮುಂದಿನ ವರ್ಷದ ಪಕ್ಷಿ ನೋಟ. ಇಂತಿಂಥ ಒಳಹರಿವು ಬರುತ್ತೆ ಅಂತ ಎಸ್ಟಿಮೇಟ್ ಮಾಡ್ತೀವಿ. ಅದರ ಪ್ರಕಾರ ಬಂದರೆ ವಿಲೇವಾರಿ ಮಾಡೋಕ್ಕಾಗತ್ತೆ. ಇಲ್ಲ ಅಂದರೆ ಕೆಲವು ವಿಚಾರಗಳು ಏನಾಗುತ್ತೆ, ಕೆಲವು ಸರ್ಕಾರಗಳಿಗೆ ಬೇಗ ಸೆಂಟ್ರಲ್ ಗೌರ್ಮೆಂಟ್ ಅಸಿಸ್ಟೆನ್ಸ್ ಸಿಗಲ್ಲ, ಅಲ್ಲಿ ತೊಂದರೆ ಆಗುತ್ತೆ. ನಾವು GST ವಿಚಾರದಲ್ಲಿ ಹಿಂದೆ ಬಿದ್ದಿಲ್ಲ, ಕಲೆಕ್ಷನ್ಸ್ ಸರಿಯಾಗಿ ಆಗ್ತಾಯಿದೆ. ಸೇವಾ ಕ್ಷೇತ್ರ ಇತ್ತೀಚೆಗೆ ಒಂದು 2 ತಿಂಗಳಿಂದ ತೊಂದರೆ ಆದರೂ ನಮ್ಮ ಸ್ಟೇಟ್ ಕಲೆಕ್ಷನ್ಗೇನೂ ತೊಂದರೆ ಆಗಿಲ್ಲ. ಅದು ಡಾಲರ್ ಬೆಲೆ ಮೇಲೆ ಪರಿಣಾಮ ಬೀರುವಂಥ ವಿಚಾರ. ಬಟ್ ಇಲ್ಲಿ 2 ತಿಂಗಳು ಯಾಕೆ ಕೊಟ್ಟಿಲ್ಲ ಅನ್ನೋದು 100% ಕ್ಲಾರಿಫಿಕೇಷನ್ ಕೊಡಬೇಕಾಗಿರೋದು ಸರ್ಕಾರ. ಒಂದು ಕೊಡ್ತಾರೆ ಅನ್ನೋದು ಕರೆಕ್ಟು. ಈ ಹಳೇ ಬರ್ಡನ್ ಆಫ್ ಹಿಸ್ಟ್ರಿ, ಯಾರೋ ಸಾಲ ಮಾಡಿದ್ದು ನಾನು ತೊಗೋತೀನಿ, ಅದು ಸಾಮಾನ್ಯ ಪ್ರಕ್ರಿಯೆ. ಒಂದು ವರ್ಷದ ಕೊನೆ 31 ಮಾರ್ಚಲ್ಲಿ ಏನು ಸಾಲ ಇದೆ ಅದು ಓಪನಿಂಗ್ ಬ್ಯಾಲೆನ್ಸ್ ನೆಕ್ಸ್ಟ್ ಇಯರ್ ಬರುತ್ತೆ. ಯಾರೇ ಮಾಡಿರಲಿ, ಇವತ್ತು ನಾನು ಇರ್ತೀನಿ, 10,000 ಸಾಲ ಇವ್ರಿಗೆ ಬಿಟ್ಟು ಹೋಗ್ತೀನಿ, ಇವ್ರು ಇರ್ತಾರೆ, ಇವ್ರು ಬುದ್ಧಿವಂತಿಕೆಯಿಂದ ಮಾಡಿದ್ರೆ 8,000 ಬಿಟ್ಟು ಹೋಗ್ತಾರೆ, ಇಲ್ಲಾಂದರೆ 20,000 ಬಿಟ್ಟು ಹೋಗ್ತಾರೆ. ಇದು ಏನು ಮಾಡ್ತೀರಾ ನೀವು? ಇದು ನೀವು ಹೇಳಿದ್ರಲ್ಲ, 3 EMI ಕಟ್ಟಿಲ್ಲ ಅಂದರೆ ಅವ್ನು ಡಿಫಾಲ್ಟ್ರು, 4 EMI ಕಟ್ಟಿಲ್ಲ ಅಂದರೆ ಡಿಫಾಲ್ಟ್ರ್. ಅಂದರೆ 3 EMI ಕಟ್ಟಿಲ್ಲ ಅಂದರೆ ಅದಕ್ಕೊಂದು ಪ್ರಕ್ರಿಯೆ ಇದೆ. 6 EMI ಕಟ್ಟಿಲ್ಲ ಅಂದರೆ ಒಂದು ಪ್ರಕ್ರಿಯೆ ಇದೆ. 12 EMI ಕಟ್ಟಿಲ್ಲ ಅಂದರೆ ಒಂದು ಪ್ರಕ್ರಿಯೆ ಇದೆ.
ಇಲ್ಲಿ ಸರ್ಕಾರದಿಂದ ಹಣ ಬರೋದು ಕರೆಕ್ಟು. ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಕ್ಲಾರಿಫಿಕೇಷನ್ ಯಾಕೆ ಬಂದಿಲ್ಲ, ಇದು ಸ್ಕ್ಯಾಮ್ ಅಂತ ಕರೆಯೋದಕ್ಕೆ ಆ್ಯಸ್ ಆನ್ ಟುಡೇ ತಪ್ಪು. Correct. I ಸ್ಕ್ಯಾಮ್ agree. ಅಲ್ಲ, I agree. ಇದು ಹಣನೇ ಬಿಡುಗಡೆ ಆಗಿಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ವಿಚಾರದಲ್ಲಿ ಹಣ ಅಲ್ಲೇ ಇರಬೇಕು ಅಥವಾ ಟ್ರಾನ್ಸ್ಫರ್ ಆಗಿ ಇವರು ಉಪಯೋಗಿಸ್ದೇ ಇರಬೇಕು, ಅದೆರಡು ವಿಚಾರಿಸಬೇಕು ಒಂದು. ಬಟ್ ಈ ಟೋಟಲ್ ಮ್ಯಾನೇಜ್ಮೆಂಟ್ ಪ್ರೊಸೀಜರಲ್ಲಿ ಎಲ್ಲೋ ನ್ಯೂನತೆ ಆಗಿದೆ, ಖಂಡಿತ ಆಗಿದೆ, ಅದನ್ನು ಹೊರಗೆ ತೆಗಿಬೇಕೇ ಹೊರತು ನಾವು ಇದನ್ನು ಬೇರೆ ರೀತಿ ಮಾತಾಡಿ ಫಲಾನುಭವಿಗಳಿಗೆ ತೊಂದರೆ ಆಗುವಂಗೆ ಮಾಡಬಾರ್ದು. ಒಂದು. ಎರಡನೇದು, ಒಂದು ಇನ್ಫಾರ್ಮೇಷನ್ನು ವೆಬ್ಸೈಟಲ್ಲಿ ನಿಖರವಾಗಿಲ್ಲ. ಈಗ ನಾನು ಅಮೇರಿಕಾದಿಂದ ಬರೋ ಯೂಟ್ಯೂಬ್ ನೋಡ್ಬೋದು, ನನಗೆ ಯಾವ ಫಾರಿನ್ ಗುಡ್ಸ್ ಸಿಗುತ್ತೆ ಅಂತ ಯೂಟ್ಯೂಬ್ ನೋಡ್ಬೋದು. ನನ್ನ ಸರ್ಕಾರ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ 2,70,000 ಸಂಖ್ಯೆಯಲ್ಲಿ 1.25 ಅಂತ ಇದ್ದಾರೆ. 1,25,000 ಐ ಡೌಟ್ ಇರಲ್ಲ, ಕಡಿಮೆ ಇರುತ್ತೆ. ಅದು BPL, ಅಂತ್ಯೋದಯ, ಭಾಗ್ಯೋದಯ ಎಲ್ಲ ಇದರಲ್ಲೂ ಇರುತ್ತೆ ಲಿಂಕು. ಆದ್ರೂ ಆ ಫಿಗರ್ಸ್ ಇಲ್ಲ. ಇಷ್ಟು ಜನ ಹುಟ್ಟಿದ್ರು, ಇಷ್ಟು ಜನ ಸತ್ತಿದ್ರು, ಇಷ್ಟು ಜನ ಉಳಿದಿದ್ದಾರೆ ಅನ್ನೋ ಫಿಗರ್ಸ್ ಬರೋ ಥರ ಇಷ್ಟು ಫಲಾನುಭವಿಗಳಿದ್ದಾರೆ, ಇಷ್ಟು ಜನ ಒಳಗೆ ಬಂದರು, ಇಷ್ಟು ಜನ ಹೊರಗೋದ್ರು, ಇಷ್ಟು ಜನಕ್ಕೆ ಕೊಟ್ಟಿಲ್ಲ ಅಂತ ಇನ್ಫಾರ್ಮೇಷನ್ ಕೊಡೋಕ್ಕೆ ಏನು ತೊಂದರೆ ಸರ್ಕಾರಕ್ಕೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.